ಹಲ್ಲೆಲೂಯಾ, ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ 2022 ಸೆಪ್ಟೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕಳೆದ 8 ತಿಂಗಳು ಸರ್ವಶಕ್ತನಾದ ದೇವರು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಪಾಡುವಂತೆ ಆತನು ನಮ್ಮನ್ನು ಕಾಪಾಡಿದ್ದಾನೆ. ಈ 9ನೇ ತಿಂಗಳಿನ ಪ್ರಾರಂಭ ಭಾನುವಾರದಲ್ಲಿ ಮತ್ತೊಂದು ಆವರ್ತಿ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ, ದೇವರನ್ನು ಆತನ ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ನಾವು ಒಪ್ಪಿಸಿಕೊಡುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಪರ ಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮಯ ಪರಿಶುದ್ಧ ನಾಮಕ್ಕೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೇ, ಈ ಮುಂಜಾನೆಯಲ್ಲಿ ಪ್ರತ್ಯೇಕವಾಗಿ ಈ ವಾರದ ಮೊದಲನೇ ದಿನದಲ್ಲಿ ನಮ್ಮ ಪಿತೃಗಳು ನಿಮ್ಮನ್ನು ಆರಾಧಿಸಿದಂತಹ ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವುಗಳು ನಿಮ್ಮನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವು ಹಾಡುವಂತಹ ಹಾಡುಗಳು, ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯ, ಎಲ್ಲದರ ಮೂಲಕ ನಿಮ್ಮ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಸಂದರ್ಭದಲ್ಲಿ ಕರ್ತನೆ, ಯಾರಾದರೂ ರೋಗಿಗಳಾಗಿ, ಕರ್ತನೆ ಮಾನಸಿಕವಾದ ಕ್ಲೇಶಗಳಲ್ಲಿ, ಕರ್ತನೆ ಶಾರೀರಿಕವಾದ ಕ್ಲೇಶಗಳಲ್ಲಿ ಹಾದು ಹೋಗುತ್ತಿರುವುದಾದರೆ, ಯೇಸುವೆ, ನಿಮ್ಮ ವಾಕ್ಯವನ್ನು ಕಳುಹಿಸಿ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಬಿಡುಗಡೆಯನ್ನ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಇಂದು ನಮ್ಮ ದೇಶದಲ್ಲಿ ನಡೆಯುವಂತ ಎಲ್ಲ ಆರಾಧನೆಗಳಿಗಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಪರಿಶುದ್ಧ ಆರಾಧನೆಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಗ್ರಾಮಗಳಿಗೆ ಬಿಡುಗಡೆಗೆ, ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ಮೂಲಕ ದೇವರ ನಾಮ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮಹಿಮೆಗೊಳ್ಳುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ ಅತಿವೃಷ್ಟಿಯಿಂದ ಅನೇಕರು ಕಷ್ಟಪಡ್ತಾ ಇದ್ದಾರಪ್ಪ ಸ್ವಾಮಿ. ಈ ಸಂದರ್ಭದಲ್ಲಿ ಅಂಥವರನ್ನ ನೆನೆಸಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಅವರಿಗೆ ಬೇಕಾಗಿರುವಂತಹ ಆದರಣೆಯನ್ನ, ಸಹಾಯವನ್ನ ಸರ್ವಶಕ್ತನಾದ ದೇವರು ತಾನೇ ಒದಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಸುಗುಸನಬುದು ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ದೇವರ ನಾಮಕ್ಕೆ ಪ್ರದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಸೇರಿ, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಕಲ್ವಾರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ಕಾಲ್ವಾರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವರಿಗಿಸಿದ ಹೊಸ ಜೀವವ ಕೊಟ್ಟವನೇ, ನನ್ನ ಪಾಪದ ಭಾರವ ನೀಗಿಸಿದ
ಹೊಸ ಜೀವವ ಕೊಟ್ಟವನೇ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಸಂಕಟವು ತೀರಿತು, ಕಣ್ಣೀರೆಲ್ಲವ ತೋಳೆದ. ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೋಳೆದ. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುತ್ತೇನೆ. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುತ್ತೇನೆ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆತನು ನೆನ್ನೆಯೂ ಇವತ್ತು ನಾಳೆಯೂ ಎಂದೆಂದಿಗೂ ಏಕರೀತಿಯಾಗಿರುವಂತಹ ದೇವರಾಗಿದ್ದಾನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ಸಂದರ್ಭವನ್ನು, ಸದಾವಕಾಶವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇಂದು ಆತನನ್ನು ಆರಾಧಿಸುವುದಕ್ಕೆ ಮೂಲ ಕಾರಣ, ಆತನು ನಮ್ಮನ್ನು ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಸ್ವಂತ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಂಡದರ ಮೂಲಕವಾಗಿ ಆತನು ನಮ್ಮನ್ನು ಪಾಪದ ದಾಸತ್ವದಿಂದ ನಮ್ಮನ್ನು ದತ್ತು ತೆಗೆದುಕೊಂಡದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ಆತನನ್ನು ಸ್ತುತಿಸ್ತಾ ಇದ್ದೇವೆ. ಹಾಡುಗಾರನು ಹಾಡುವಂಥದ್ದು, ಕಲ್ವರಿ ಬೆಟ್ಟದ ತುದಿಯೋಳ್ ಮುಳ್ಳಿನ ಕಿರೀಟ ಧರಿಸಿ ನನ್ನ ಪಾಪದ ಭಾರವ ನೀಗಿಸಿದ ಹೊಸ ಜೀವವ ಕೊಟ್ಟ ನನಗೆ. ಈ ಹೊಸ ಜೀವವನ್ನ ಪಡೆದುಕೊಂಡದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಯೇಸು ಸ್ವಾಮಿಯು ನಿಕೋದೇಮನಿಗೆ ಹೇಳುವಂಥದ್ದು, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರನು ಎಂಬುದಾಗಿ. ಹೊಸದಾಗಿ ಹುಟ್ಟುವಂಥದ್ದು ಅಂದರೆ ಪಾಪಮಯವಾದಂತಹ ಜೀವಿತವನ್ನ
ಸಂಪೂರ್ಣವಾಗಿ ತೊಡೆದು ಹಾಕಿ ಪವಿತ್ರವಾದ ಜೀವಿತವನ್ನ ಜೀವಿಸುವಂಥದ್ದು, ಹೊಸದಾಗಿ ಹುಟ್ಟುವಂಥದ್ದು. ಯೇಸುಸ್ವಾಮಿಯ ಬಳಿಗೆ ನಾವು ಸೇರಿ ಬರುವಾಗ, ಯೇಸುಸ್ವಾಮಿಯ ಬಳಿಗೆ ನಾವು ಬರುವಾಗ ನಮ್ಮ ಪಾಪಮಯವಾದಂತಹ ಜೀವಿತವನ್ನ ನಾವು ಸಂಪೂರ್ಣವಾಗಿ ತ್ಯಜಿಸಿ ಒಂದು ಹೊಸ, ಇದನ್ನು ಹೇಳುವಂಥದ್ದು ಒಂದು ಯೂಟರ್ನ್ ತಗೊಬೇಕು. ಸಂಪೂರ್ಣವಾಗಿ ಈ ಒಂದು ಡೈರೆಕ್ಷನಲ್ಲಿ ಹೋಗ್ತಿದ್ದ ನಾವು ಸಂಪೂರ್ಣವಾಗಿ ನರಕದ ಮಾರ್ಗದಲ್ಲಿ ಚಲಿಸುತ್ತಿದ್ದಂತಹ ನಮ್ಮನ್ನ ದೇವರು ಪರಲೋಕದ ಮಾರ್ಗಕ್ಕೆ ನಡೆಸಿರುವಾಗ ಅದು ಹೊಸ ಜೀವದ ಒಂದು ಅನುಭವ ಅನ್ನುವಂಥದ್ದು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವುದು, ಸಕಲವು ನೂತನ ಸೃಷ್ಟಿಯಾಗುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಪೌಲನು ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಆತನ ನೋಟದಲ್ಲಿ ಹೊಸತನ, ಅವನ ಮಾತಿನಲ್ಲಿ ಹೊಸತನ, ಅವನ ಚಿಂತೆಯಲ್ಲಿ ಹೊಸತನ, ಅವನ ಒಡನಾಟದಲ್ಲಿ ಹೊಸತನ, ಅವನ ಸ್ನೇಹಿತರ ಗುಂಪಿನಲ್ಲಿ ಹೊಸತನ, ಪರಿಪೂರ್ಣವಾದಂತಹ ಒಂದು ಹೊಸತನ. ಸೊ ಇಲ್ಲಿ ನಾವು ನೋಡುವಂಥದ್ದು ಆತನ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ತ್ಯಾಗದ ಮರಣ ಸೊ ನಮಗೆ ಹೊಸ ಜೀವವನ್ನ ಕೊಟ್ಟದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ಆಡ್ತಾ ಇದ್ದೇವೆ, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ, ಆತನನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಕೀರ್ತನೆಗಳಲ್ಲಿ ನಾವು ನೋಡುವಂಥದ್ದು ಕೀರ್ತನೆ 109ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು, ಜನಸಮೂಹದ ಮಧ್ಯದಲ್ಲಿ ಆತನನ್ನು ಕೀರ್ತಿಸುವೆನು. ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು. ಎಂಡ್ಲೆಸ್ ಆಗಿ ಇಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನನ್ನ ಸ್ತುತಿಸುವುದಕ್ಕೆ ಯಾವುದೇ ಒಂದು ಮೇರೆ ಇಲ್ಲ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಯಾವುದೇ ರೀತಿಯ ಮೇರೆಗಳು ಇರುವುದಿಲ್ಲ. ಕಾರಣ ಆ ಕಲ್ವಾರಿಯ ಪ್ರೀತಿ ಅಥವಾ ಕಾಲ್ವಾರಿಯಲ್ಲಿ ಕರ್ತನು ನಮಗಾಗಿ ತೋರಿಸಿದಂತಹ ಆ ತ್ಯಾಗಪೂರ್ಣವಾದಂತಹ ಮರಣ ಇಂದು ನಮಗೆ ಒಂದು ಹೊಸ ಮನುಷ್ಯತ್ವವನ್ನ, ಒಂದು ಹೊಸ ವಿಳಾಸವನ್ನ ತಂದು ಕೊಟ್ಟಿರುವಂಥದ್ದಾಗಿದೆ. ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋಗಿದ್ದರೆ ಈ ಮುಂಜಾನೆಯಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆತನನ್ನ ಆರಾಧಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಇಂದು ನಾವುಗಳು ದೇವರ ಸನ್ನಿಧಾನದಲ್ಲಿ, ಸರ್ವಶಕ್ತನಾದ ದೇವರ ಆಲಯದಲ್ಲಿ ಆತನನ್ನ ಸ್ತುತಿಸುವುದಕ್ಕೆ ಕಾರಣ ಅನ್ನುವಂಥದ್ದು ಕಲ್ವಾರಿಯಲ್ಲಿ ಕರ್ತನು ತೋರಿಸಿದಂತಹ ಆ ತ್ಯಾಗಪೂರ್ಣವಾದಂತಹ ಪ್ರೀತಿ. ಆತನ ತ್ಯಾಗಪೂರ್ಣವಾದಂತಹ ಪ್ರೀತಿಯನ್ನ ಕೇವಲ ಈಸ್ಟರ್ ಸಂದರ್ಭಗಳಲ್ಲಿ, ಗುಡ್ ಫ್ರೈಡೆ ಸಂದರ್ಭಗಳಲ್ಲಿ ಮಾತ್ರ ನೆನೆಸುವಂಥದ್ದಲ್ಲ. ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಾಗ ನಾವು ಯೋಚಿಸಬೇಕಾಗಿರುವಂಥ ಒಂದು ಕಾರ್ಯ, ಟುಡೇ ಐ ಬಿಕಮ್ ದ ಚೈಲ್ಡ್ ಆಫ್ ಗಾಡ್ ಬಿಕಾಸ್ ಆಫ್ ಹಿಸ್ ಸ್ಯಾಕ್ರಿಫಿಷಿಯಲ್ ಲವ್. ಇಂದು ನಾನು ದೇವರ ಮಗನಾಗಿ ಆತನ ಸನ್ನಿಧಾನದಲ್ಲಿ ಆತನನ್ನ ಆರಾಧಿಸುತ್ತಿದ್ದೇನೆ ಎಂಬುದಕ್ಕೆ ಕಾರಣ ಆತನ ತ್ಯಾಗಪೂರ್ಣವಾದಂತಹ ಮರಣ, ಆತನ ತ್ಯಾಗಪೂರ್ಣವಾದಂತಹ ಪ್ರೀತಿ. ಆದುದರಿಂದಲೇ ಇಲ್ಲಿ ಹಾಡುಗಾರರು ಹೇಳುವಂಥದ್ದು, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ಎಂಬುದಾಗಿ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಆತನನ್ನ ನಾವು ನಮ್ಮ ಹೃದಯದ ಅಂತರಾಳದಿಂದ ಆತನ ಪ್ರೀತಿಯನ್ನ ಮನನ ಮಾಡಿಕೊಂಡು, ಆತನ ಪ್ರೀತಿಯನ್ನ ಜ್ಞಾಪಕ ಮಾಡಿಕೊಂಡು, ಆತನಿಗೆ ಸಲ್ಲತಕ್ಕ ಗೌರವವನ್ನ, ಸಲ್ಲತಕ್ಕ ಮಹಿಮೆಯನ್ನ, ಸಲ್ಲತಕ್ಕ ಮಹತ್ವವನ್ನ ಸಲ್ಲಿಸುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆಯಾಗಿದೆ.
ಸೊ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸರಾಫಿಯರು 2ರಿಂದ ಪಾದವನ್ನು ಮುಚ್ಚಿ, 2ರಿಂದ ಮುಖವನ್ನು ಮುಚ್ಚಿ, 2 ಬಡಿಯುತ್ತಾ ನೆಲ ಸೋಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನನ್ನು ಆರಾಧಿಸ್ತಾ ಇದ್ದರು ಎಂಬುದಾಗಿ. ಆ ಪವಿತ್ರನಾದಂತಹ ದೇವರ ಮುಖ ಪ್ರಸನ್ನತೆಯನ್ನ ನೋಡುವುದಕ್ಕೂ ಸಾಧ್ಯವಿಲ್ಲದೆ ಸರಾಫಿಯರು, ದೇವರ ಸೃಷ್ಟಿಯಾಗಿರುವಂತಹ ಸರಾಫಿಯರು ತಮ್ಮನ್ನ ಮರೆ ಮಾಡಿಕೊಂಡು ನೆಲ ಸೋಕದೆ ದಿನಂಪ್ರತಿ ವಿಶ್ರಾಮವಿಲ್ಲದೆ ಅವರು ಆಡುವಂಥದ್ದು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ. ಹೀಗಿರುವಾಗ ಪಾಪದಿಂದ ರಕ್ಷಿಸಿದಂತಹ ನಾವುಗಳು ಎಷ್ಟರ ಮಟ್ಟಿಗೆ ದೇವರನ್ನ ಸ್ತುತಿಸುವಂತವರಾಗಿರಬೇಕು. ನಾವು ಸರಾಫಿಯರು ಈ ರೀತಿಯಾಗಿ, ದೂತರು ಈ ರೀತಿಯಾಗಿ, ಅಪೊಸ್ತಲರು ಈ ರೀತಿಯಾಗಿ ದೇವರನ್ನ ಆರಾಧಿಸುತ್ತಿದ್ದರು ಎಂಬುದಾಗಿ ಹೇಳಿ ನಮ್ಮ ಸಮಯವನ್ನ ಕಳೆಯುತ್ತಿದ್ದೇವಾ? ಅಥವಾ ಪಾಪದಲ್ಲಿ ಬಿದ್ದಂತಹ ನನ್ನನ್ನ ದೇವರು ಪ್ರೀತಿ ಮಾಡಿ ನನ್ನನ್ನು ಪುತ್ರನೆಂಬ ಪದವಿಯನ್ನ ಕೊಟ್ಟಿರುವಾಗ ಆ ದೇವರನ್ನ ಆ ಪವಿತ್ರತೆಯಲ್ಲಿ ಆರಾಧಿಸುತ್ತಿದ್ದೇನಾ ಎಂಬುವಂಥದ್ದನ್ನ ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಅಲ್ಪ ನಿಮಿಷಗಳ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಒಂದು ವಿಚಾರವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಇಂದು ನಾನು ತೆಗೆದುಕೊಂಡಿರುವಂತಹ ವಿಷಯ ಅನ್ನುವಂಥದ್ದು ಶಿಕ್ಷಣ ಸಭೆಯಲ್ಲಿ, ಎಜುಕೇಶನ್ ಇನ್ ದ ಚರ್ಚ್ ಎಂಬ ವಿಚಾರವಾಗಿ, ಆ ಒಂದು ವಿಚಾರವಾಗಿ ದೇವರ ಸನ್ನಿಧಾನದಲ್ಲಿ ಕೆಲವು ವಿಚಾರಗಳನ್ನು ನಾನು ಮಾತನಾಡುವುದಕ್ಕೆ ಬಯಸುವಂತವನಾಗಿದ್ದೇನೆ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ ಸಭೆಯಲ್ಲಿ ಇರತಕ್ಕ ಕೆಲವು ಸೇವೆಗಳ ಕುರಿತಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಎಂಬುದಾಗಿ. ಒಂದು ಸಭೆಯಲ್ಲಿ ಇರತಕ್ಕ ಸೇವೆಯ ಕೆಲವು ಆಯಾಮಗಳ ಕುರಿತಾಗಿ ಪೌಲನು ಇಲ್ಲಿ ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಆತನು ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಶಿಕ್ಷಣ ಅನ್ನುವಂಥದ್ದು ಇಟ್ ಇಸ್ ಅ ಪ್ರೋಸೆಸ್ ಟು ರಿಸೀವಿಂಗ್ ಸಿಸ್ಟಮ್ಯಾಟಿಕ್ ಇನ್ಸ್ಟ್ರಕ್ಷನ್ ಎಂಬುದಾಗಿ, ವ್ಯವಸ್ಥಿತವಾಗಿ ಪಡೆದುಕೊಳ್ಳುವ ನಿದರ್ಶನಗಳು. ಶಿಕ್ಷಣ ಪ್ರತಿಯೊಬ್ಬರಿಗೆ ಅತ್ಯಮೂಲ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಶಿಕ್ಷಣದ ಕುರಿತಾಗಿ ಬರೆದಿರುವಂಥದ್ದು, ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಸಮಗ್ರವಾದ ಅಥವಾ ಮೂಲಭೂತವಾದ ಬೆಳವಣಿಗೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಕೊಡುವಂಥದ್ದು ಎಂಬುದಾಗಿ. ಶಿಕ್ಷಣದ ಕುರಿತಾಗಿ ಅನೇಕರು ಈ ರೀತಿಯಾಗಿ ಬರೆದಿದ್ದಾರೆ. ಹ್ಯಾಲೆನ್ ಬ್ಲೂಮ್ ಎಂಬುವಂತಹ ವ್ಯಕ್ತಿ ಬರೆದಿರುವಂಥದ್ದು, ಎಜುಕೇಶನ್ ಈಸ್ ದ ಮೂವ್ಮೆಂಟ್ ಫ್ರಮ್ ಡಾರ್ಕ್ನೆಸ್ ಟು ಲೈಟ್. ಶಿಕ್ಷಣವು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವ ಒಂದು ಚಲನೆಯಾಗಿದೆ ಎಂಬುದಾಗಿ. ನೆಲ್ಸನ್ ಮಂಡೇಲಾ ಅವರು ಹೇಳಿರುವಂಥದ್ದು, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಜಗತ್ತನ್ನ ಬದಲಾಯಿಸುವುದಕ್ಕೆ ಶಿಕ್ಷಣವು ಅತ್ಯಂತ ಶಕ್ತಿಯುತವಾದಂತಹ ಒಂದು ಆಯುಧವಾಗಿದೆ. ಶಿಕ್ಷಣಕ್ಕೆ ಯಾವುದೇ ಇತಿಮಿತಿ ಇರುವುದಿಲ್ಲ. ಶಿಕ್ಷಣಕ್ಕೆ ಯಾವುದೇ ವಯಸ್ಸು ಅಡ್ಡಿ ಬರುವುದಿಲ್ಲ. ಸೊ ನಮ್ಮ ಉಸಿರು ನಿಲ್ಲುವ ತನಕ ನಾವು ಕಲಿಯುವುದಕ್ಕೆ ಸಾಕಾದಷ್ಟು ಬೇಕಾದಷ್ಟು ಇದೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿ ಹೇಳಿರುವಂಥದ್ದು, ಒಬ್ಬ ವ್ಯಕ್ತಿ ತಾನು ಶಿಕ್ಷಣದಲ್ಲಿ ಎಂದಿಗೂ ಪರಿಪೂರ್ಣನಲ್ಲ, ಇದುವರೆಗೆ ಅವನು ಅಥವಾ ಅವಳು ಪಡೆದುಕೊಂಡಿರುವ ಶಿಕ್ಷಣ ಅನ್ನುವಂಥದ್ದು ಕೇವಲ ಒಂದು ಮುಷ್ಟಿಯಷ್ಟು ಮಾತ್ರ. ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಇದುವರೆಗೂ ಪಡೆದುಕೊಂಡಿರುವಂತಹ ಜ್ಞಾನ ಅನ್ನುವಂಥದ್ದು ನಮ್ಮ ಮುಷ್ಟಿಯಷ್ಟು ಮಾತ್ರ. ಇನ್ನು ಲೋಕದಲ್ಲಿ ನಮಗೆ ಕಲಿಯುವುದಕ್ಕೆ ಬಹಳವಾಗಿ ಇದೆ ಎಂಬುವಂಥದ್ದನ್ನು ನಾವು
ಅರ್ಥ ಮಾಡಿಕೊಳ್ಳಬೇಕು. ಸಾಕ್ರೆಟಿಸ್ ಎಂಬ ತತ್ವಜ್ಞಾನಿ, ಈತ ಗ್ರೀಕ್ ತತ್ವಜ್ಞಾನಿಯಾಗಿದ್ದ. ಸೊ ಈತನನ್ನು ಅಂದಿನ ಕಾಲದಲ್ಲಿ ಈತ ಯುವಕರ ಮನಸ್ಸನ್ನ ಕೆಡಿಸುತ್ತಿದ್ದಾನೆ ಎಂಬುದಾಗಿ ಆರೋಪಿಸಿ ಈತನನ್ನ ಮರಣದಂಡನೆಗೆ ವಿಧಿಸಿದರು. ತಾನು ಸಾಯುವುದಕ್ಕೆ ಇನ್ನು 2 ದಿನ ಬಾಕಿ ಇರುವಾಗ ಈ ಸಾಕ್ರೆಟಿಸ್ ತನ್ನ ಸೆರೆಮನೆಯ ಕೋಣೆಯಿಂದ ನಡೆಯುತ್ತಾ ಮುಂದಕ್ಕೆ ಹೋದ. ಆತ ಹೀಗೆ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಇಂಪಾದ ಶಬ್ದ ಆತನ ಕಿವಿಗೆ ಬಿದ್ದಿತು. ಬರುವಂತಹ ಶಬ್ದ ಏನೆಂಬುದಾಗಿ ಆಲಿಸಿ ಆ ಶಬ್ದ ಬರುವಂತಹ ಮಾರ್ಗದಲ್ಲಿ ಆತನು ನಡೆದುಕೊಂಡು ಹೋಗುತ್ತಿರುವಾಗ ಮತ್ತೊಬ್ಬ ಕೈದಿ ತನ್ನ ಸೆರೆಮನೆಯ ಕೋಣೆಯಲ್ಲಿ ತನ್ನ ಬಾಯಿಯ ಮೂಲಕವಾಗಿ ಮಧುರವಾದ ಶಬ್ದವನ್ನ ಆತನು ಹೊರಸೂಸ್ತಾ ಇದ್ದ. ಸಾಕ್ರೆಟಿಸ್ ಅವರು ಕೇಳಿದ್ರು, ನೀನು ಯಾವ ವಾದ್ಯದ ಮೂಲಕವಾಗಿ ಈ ಶಬ್ದವನ್ನ ನೀನು ಹೊರಸೂಸ್ತಾ ಇದೀಯ? ಆತ ಹೇಳ್ದ, ಇದು ಮೌತ್ ಆರ್ಗನ್ ಎಂಬುದಾಗಿ. ಇದರ ಮೂಲಕವಾಗಿ ನಾನು ವಿವಿಧವಾದಂತಹ ಸುಮಧುರವಾದಂತಹ ಹಾಡುಗಳನ್ನು ಸಂಗೀತದ ರೂಪದಲ್ಲಿ ನಾನು ನುಡಿಸಬಲ್ಲೆ ಎಂಬುದಾಗಿ. ಸೊ ಇದನ್ನು ಕೇಳಿದಂತಹ ಸಾಕ್ರೆಟಿಸ್ ಅವರು ಹೇಳಿದರು, ಕ್ಯಾನ್ ಯು ಟೀಚ್ ಮೀ? ಇದನ್ನ ನನಗೆ ಕಲಿಸಿಕೊಡ್ತೀಯ? ಸೊ ಇದು ಕೇಳಿದಾಗ ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು. ಆತ ಹೇಳ್ದ, ಸೊ ಇನ್ನು 2 ದಿನದಲ್ಲಿ ನೀನು ಸಾಯಲಿದ್ದಿ. ಹೀಗಿರುವಾಗ ಇದರ ಅವಶ್ಯಕತೆ ಏನಿದೆ? ಸಾಕ್ರೆಟಿಸ್ ಅವರು ಹೇಳಿದ್ರು, ಸೊ 2 ದಿನ ವ್ಯರ್ಥವಾಗಿ ನನ್ನ ಸಮಯವನ್ನ ಕಳೆಯದೆ ಏನನ್ನಾದರೂ ಕಲಿಯುವುದಕ್ಕೆ ನನಗೆ ಆಸೆ ಇದೆ ಎಂಬುದಾಗಿ. ಶಿಕ್ಷಣ ಅನ್ನುವಂಥದ್ದು ನಾಟ್ ಟು ಗೇನ್, ಎಜುಕೇಶನ್ ಇಸ್ ನಾಟ್ ಟು ಗೇನ್ ಬಟ್ ಟು ಅಚೀವ್ ಟು ಸಮಥಿಂಗ್ ನ್ಯೂ. ಶಿಕ್ಷಣ ಅನ್ನುವಂಥದ್ದು ಏನನ್ನಾದರೂ ಹೊಂದಿಕೊಳ್ಳುವುದಕ್ಕಾಗಿ ಅಲ್ಲ, ಏನನ್ನಾದರೂ ಗಳಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಏನನ್ನಾದರೂ ಸಾಧಿಸುವುದಕ್ಕಾಗಿ. ಅಂದರೆ ಶಿಕ್ಷಣದ ಮಹತ್ವ ಏನೆಂಬುದಾಗಿ ಇದು ಲೌಕಿಕವಾದಂತಹ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ದೇನೆ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿಯೂ ಶಿಕ್ಷಣದ ಪಾತ್ರ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಸೊ ನಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥವರು. ಪ್ರತ್ಯೇಕವಾಗಿ ನಾವುಗಳು ನಮ್ಮ ಮಕ್ಕಳಿಗೆ ಅತ್ಯಮೂಲ್ಯವಾದಂತಹ ಅತಿ ಶ್ರೇಷ್ಠವಾದಂತಹ ಶಿಕ್ಷಣವನ್ನು ಕೊಡಿಸುವುದಕ್ಕೋಸ್ಕರವಾಗಿ ನಮ್ಮ ಕೈಲಾಗುವ ಮಟ್ಟಿಗೆ ಪ್ರಯತ್ನಿಸುವಂಥವರು, ಅದಕ್ಕೋಸ್ಕರವಾಗಿ ಹಗಲು ಇರುಳು ದುಡಿಯುವಂಥವರು ಆಗಿದ್ದೇವೆ. ಆದರೆ ಇಲ್ಲಿ ಕ್ರೈಸ್ತ ಶಿಕ್ಷಣದ ಮಹತ್ವ ಏನೆಂಬುದಾಗಿ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿದಂತಹ ಒಂದು ಆಜ್ಞೆ ಅನ್ನುವಂಥದ್ದು, ನೀವು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಬೇಕು. ಯಾವುಗಳನ್ನು? ದೇವರ ದಶಾಜ್ಞೆಗಳನ್ನ ನಿಮ್ಮ ಮಕ್ಕಳಿಗೆ ಬೋಧಿಸಬೇಕು. ಅವರು ಮನೆಯಲ್ಲಿ ಕುಳಿತಿರುವಾಗ, ದಾರಿಯಲ್ಲಿ ನಡೆಯುವಾಗ ಇವುಗಳ ವಿಚಾರವಾಗಿ ನೀವು ಮಾತನಾಡಬೇಕು. ಅಂದರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೈವಿಕ ಶಿಕ್ಷಣ ಅನ್ನುವಂಥದ್ದು ಅತ್ಯಮೂಲ್ಯವಾಗಿರುವಂತಹ ಒಂದು ಶಿಕ್ಷಣವಾಗಿದೆ ಎಂಬುವಂಥದ್ದನ್ನು ನೀನು ನಾನು ಎಂದಿಗೂ ಮರೆಯಬಾರದು. ಇಂದು ನಾವು ಕೇವಲ ಲೌಕಿಕವಾದ ಶಿಕ್ಷಣಕ್ಕೆ ಮಾತ್ರ ಹೆಚ್ಚಿನ ಒತ್ತನ್ನು ಕೊಟ್ಟು ಧಾರ್ಮಿಕವಾದಂತಹ ಆತ್ಮಿಕವಾದಂತಹ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸದೇ ಇರುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ಒಬ್ಬ ದೇವರ ಮಗಳು ತಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವಂತಹ ಅತ್ಯಮೂಲ್ಯವಾದ ಕಾರ್ಯ ಅನ್ನುವಂಥದ್ದು ದೇವರು ಅವರಿಗೆ ಕೊಟ್ಟಿರುವಂತಹ ಮಕ್ಕಳಿಗೆ ದೈವಿಕ ಶಿಕ್ಷಣದಲ್ಲಿ ಅವರನ್ನ ಮುಂದಕ್ಕೆ ನಡೆಸುವಂಥದ್ದಾಗಿದೆ. 2 ತಿಮೋತಿ 3ನೇ ಅಧ್ಯಾಯ 16-17 ವಾಕ್ಯದಲ್ಲಿ ಬರೆದಿರುವಂಥದ್ದು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಸೊ ಇಲ್ಲಿ ದೈವಿಕ ಶಿಕ್ಷಣದ ಮಹತ್ವದ ಕುರಿತಾಗಿ ಅಪೊಸ್ತಲನಾದ ಪೌಲನು
ತಿಮೋತಿಯನಿಗೆ ಹೇಳುವಂಥದ್ದು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೆ, ಖಂಡನೆಗೆ, ತಿದ್ದುಪಾಡಿಗೆ, ನೀತಿ ಶಿಕ್ಷೆಗೆ ಉಪಯುಕ್ತವಾಗಿದೆ. ಅಂದ್ರೆ ಯಾವ ವ್ಯಕ್ತಿ ದೇವರ ವಾಕ್ಯವನ್ನ ಅದರ ಆಳದಲ್ಲಿ ಕಲಿಯುತ್ತಾನೋ ಅಂಥವನ ಜೀವಿತದಲ್ಲಿ ಇಂತಹ ಕೆಲವು ಕಾರ್ಯಗಳು ಸಂಭವಿಸುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯ ಕೇವಲ ನಮ್ಮ ಕೈಯಲ್ಲಿ ಇದ್ದರೆ ಸಾಲದು, ಅಥವಾ ದೇವರ ವಾಕ್ಯವನ್ನು ನಾವು ಕಂಠಪಾಠ ಮಾಡಿದರೆ ಸಾಲದು. ದೇವರ ವಾಕ್ಯವನ್ನು ಅದರ ಆಳದಲ್ಲಿ ನಾವು ಕಲಿತು ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವಂತವರಾಗಿರಬೇಕು ಎಂಬುವಂಥದ್ದನ್ನ ನೀನು ನಾನು ಎಂದಿಗೂ ಮರೆಯಬಾರದು. 2 ತಿಮೋತಿ 4ನೇ ಅಧ್ಯಾಯ 3-5 ವಾಕ್ಯಗಳನ್ನ ನಾವು ಕಲಿಯುವಾಗ ಅಲ್ಲಿ ಪೌಲನು ಇಂದಿನ ಕಾಲಗಳ ಕುರಿತಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಂದು ನಾವು ವಾಸಿಸುವಂತಹ ಕಾಲ ಅನ್ನುವಂಥದ್ದು ದೇವರ ಬೋಧನೆಯನ್ನ ಸಹಿಸಲು ಆಗದೇ ಇರುವ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. 2 ತಿಮೋತಿ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ಪೌಲನು ಈ ಪತ್ರಿಕೆಯನ್ನ ಬರೆದಿರುವಂಥದ್ದು AD 64-67 ಕಾಲಘಟ್ಟಗಳಲ್ಲಿ. ಅಂದರೆ ಪೌಲನು ತನ್ನ ಜೀವಿತದ ತಾನು ಮರಣಿಸುವುದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಈ ಪತ್ರಿಕೆಯನ್ನ ಬರೆದಿದ್ದಾನೆ ಎಂಬುದಾಗಿ ಅನೇಕ ವೇದ ಪಂಡಿತರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದರೆ AD 64-67 ಪೌಲನು ಒಂದು ಪ್ರವಾದನ ರೂಪದಲ್ಲಿಯೇ ಈ ಒಂದು ವಾಕ್ಯವನ್ನ ಬರೆದಿರುವಂಥದ್ದಾಗಿ ಇಂದಿನ ಕಾಲದಲ್ಲಿ ನಾವು ಅರ್ಥೈಸಬಹುದಾಗಿದೆ. ಕಾರಣ, ಇಂದು ಈ ವಾಕ್ಯ ಬಹಳ ಸೂಕ್ತವಾಗಿರುವಂತಹ ಒಂದು ವಾಕ್ಯವಾಗಿದೆ. ಸೊ ಅಲ್ಲಿ ಬರೆದಿರುವಂಥದ್ದು, ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನ ಇಟ್ಟುಕೊಳ್ಳುವರು. ಸೇವೆ ಅನ್ನುವಂಥದ್ದು ಕರ್ತನಿಂದ ನಡೆಸಲ್ಪಡಬೇಕಾಗಿರುವಂಥದ್ದು. ಆದರೆ ಇಲ್ಲಿ ಪೌಲನು ಹೇಳುವಂಥದ್ದು, ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ಆ ಕಾಲದಲ್ಲಿ ಜನರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನ ಇಟ್ಕೊಳ್ತಾರೆ. ಅಂದರೆ ದೇವರ ವಾಕ್ಯವನ್ನ ಅದರ ಆಳದಲ್ಲಿ ಪ್ರಸಂಗಿಸದೆ ಜನರು ಮಾಡುವಂತಹ ಎಲ್ಲ ಅನಾಚಾರಗಳಿಗೆ ದೇವರ ವಾಕ್ಯವನ್ನ ಸರಿದೂಗಿಸಿ ನೀನು ಮಾಡುವಂಥದ್ದೇ ಸರಿ ಎಂಬುದಾಗಿ ಹೇಳುವಂತಹ ಉಪದೇಶಕರನ್ನ ಜನರು ಇಟ್ಟುಕೊಳ್ಳುತ್ತಾರೆ ಎಂಬುವಂಥದ್ದು ಸಾರಾಂಶ. ಅದು ಮಾತ್ರವಲ್ಲ, ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನ ಕೇಳುವುದಕ್ಕೆ ಹೋಗ್ತಾರೆ. ಸೊ ಇಂದು ಜನರಿಗೆ ಬೇಕಾಗಿರುವಂಥದ್ದು ಸತ್ಯವೇದದಲ್ಲಿರುವಂತಹ ಯಥಾರ್ಥವಾದಂತಹ ದೇವರ ವಾಕ್ಯವಲ್ಲ. ಬದಲಾಗಿ ಇಂದು ಜನರು ಕೇವಲ ಕಥೆಗಳಿಗಾಗಿ, ಕಲ್ಪನಾ ಕಥೆಗಳಿಗಾಗಿ ಓಡಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂದು ನಡೆಯುವಂತಹದ್ದು ದೇವರ ವಾಕ್ಯದ ಘೋಷಣೆಯಲ್ಲ, ಬದಲಾಗಿ ಕೇವಲ ಅದ್ಭುತದ ಸುಳ್ಳು ಸಾಕ್ಷಿಗಳು. ಇದು AD 64-67 ಪೌಲನು ಪ್ರವಾದನ ರೂಪದಲ್ಲಿ ತಿಮೋತಿಯರಿಗೆ ಹೇಳಿರುವಂಥದ್ದು, ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ.
ಇದನ್ನ ಹೇಳಿ ಪೌಲನು ತಿಮೋತಿಯನಿಗೆ ಎಚ್ಚರಿಕೆ ಪಡಿಸುವಂತದನ್ನು ನಾವು ನೋಡ್ತೇವೆ 5ನೇ ವಾಕ್ಯದಲ್ಲಿ. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿದ್ದು ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಒಬ್ಬ ದೇವರ ಸೇವಕನು ದೇವರಿಂದ ಕರೆಯಲ್ಪಟ್ಟವನಾಗಿರುವುದರಿಂದ ಜನರ ಆಸೆಗಳಿಗೆ ಅನುಗುಣವಾಗಿ ಅಥವಾ ಲೌಕಿಕ ಆಶೀರ್ವಾದಗಳಿಗೆ ಅನುಗುಣವಾಗಿ ಪ್ರಸಂಗಿಸದೆ ನೀನು ದೇವರ ಸ್ವಸ್ಥಚಿತ್ತನಾಗಿದ್ದು ದೇವರು ನಿನಗೆ ನೇಮಿಸಿರುವ ಸೇವೆಯನ್ನ ಲೋಪವಿಲ್ಲದೆ ನೀನು ಮಾಡುವಂತವನಾಗಿರಬೇಕು. ಇಲ್ಲಿ ಪೌಲನು ತಿಮೋತಿಯನಿಗೆ ಒಬ್ಬ ಶಿಕ್ಷಕನ ಪಾತ್ರ ಹೇಗಿರಬೇಕೆಂಬುದನ್ನು ಬಹಳ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಪ್ರಾರಂಭದಲ್ಲಿ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ಕೆಲವರನ್ನು ಅಪೊಸ್ತಲರಾಗಿ, ಕೆಲವರನ್ನು ಪ್ರವಾದಿಗಳಾಗಿ, ಕೆಲವರನ್ನು ಸುವಾರ್ತಿಕರಾಗಿ, ಕೆಲವರನ್ನು ಸಭಾಪಾಲಕರಾಗಿ, ಉಪದೇಶಕರಾಗಿ ನೇಮಿಸಿದ್ದಾನೆ ಎಂಬುದಾಗಿ. ಪ್ರಿಯ, ದೇವರು ನಮ್ಮನ್ನು ಆರಿಸಿ ನೇಮಿಸಿರುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಸೇವೆಯನ್ನ ಲೋಪವಿಲ್ಲದೆ ಮಾಡಿ ಮುಗಿಸುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಆತನು ಜನರಿಗೆ ಉಪದೇಶ ಮಾಡಿರುವಂಥದ್ದನ್ನ ಮತ್ತಾಯನ ಸುವಾರ್ತೆ 5, 6 ಮತ್ತು 7 ಅಧ್ಯಾಯಗಳಲ್ಲಿ ಆತನು ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಆತನು ಜನರ ಗುಂಪನ್ನು ಕಂಡು ಬೆಟ್ಟವನ್ನೇರಿ ಕುಳಿತುಕೊಂಡನು. ನಂತರ ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಕರ್ತನ ಉಪದೇಶ ಅಥವಾ ಕರ್ತನ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಅವನ ದಾಸತ್ವದಿಂದ ಬಿಡುಗಡೆಗೆ ನಡೆಸುವಂಥದ್ದಾಗಿದೆ. ಈ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 3ರಿಂದ ಅದರ 8 ವಾಕ್ಯಗಳನ್ನು ನಾವು ಗಮನಿಸುವಾಗ ದೇವರ ಉಪದೇಶ ಒಬ್ಬ ವ್ಯಕ್ತಿಗೆ ಅವನ ಪಾಪದ ದಾಸತ್ವದಿಂದ ಬಿಡುಗಡೆಗೆ ನಡೆಸುತ್ತದೆ ಎಂಬುದಾಗಿ ನಾವು ಅರ್ಥೈಸಬಹುದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಜುಕೇಶನ್ ಇಸ್ ದ ಮೂವ್ಮೆಂಟ್ ಫ್ರಮ್ ಡಾರ್ಕ್ನೆಸ್ ಟು ಲೈಟ್. ವಿದ್ಯಾಭ್ಯಾಸ ಶಿಕ್ಷಣ ಅನ್ನುವಂಥದ್ದು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸುವಂಥದ್ದು. ಇಲ್ಲಿ ಯೇಸು ತನ್ನ ಸೇವೆಯ ಪ್ರಾರಂಭದಲ್ಲಿ ದೊಡ್ಡ ಜನರ ಗುಂಪು ಆತನನ್ನ ಹಿಂಬಾಲಿಸಿದರು. 3ನೇ ವಾಕ್ಯದಲ್ಲಿ ಯೇಸು ಈ ರೀತಿ ಪ್ರಾರಂಭ ಮಾಡ್ತಾ ಇದ್ದಾನೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಪದ ಬಡವರು. ಪ್ರಿಯರೇ, ಯಾರು ಬಡವರು? ಹೂ ಇಸ್ ದ ಪೋರ್? ಬಡವರು ಎಂಬುದಾಗಿ ಈ ಲೌಕಿಕ ವಿಚಾರವಾಗಿ ನಾವು ನೋಡುವಾಗ ಹಣವಿಲ್ಲದವರನ್ನ ಬಡವರು ಎಂದು ನಾವು ಕರೆಯುತ್ತೇವೆ. ಮನೆ ಇಲ್ಲದವರನ್ನ ಬಡವರು ಎಂದು ಕರೆಯುತ್ತೇವೆ. ವಾಹನ ಇಲ್ಲದವರನ್ನು ಬಡವರು ಎಂದು ನಾವು ಕರೆಯುತ್ತೇವೆ. ಇನ್ನೊಂದು ವಿಚಾರ ಯಾವ ವ್ಯಕ್ತಿಯ ಬಳಿಯಲ್ಲಿ ತನ್ನ ದೈನಂದಿನ ಜೀವಿತಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಇರುವುದಿಲ್ಲವೋ ಅಂಥವರನ್ನು ಬಡವರು ಎಂದು ಕರೆಯುತ್ತೇವೆ. ಇವೆಲ್ಲವೂ ತಕ್ಕ ಮಟ್ಟಿಗೆ ಸರಿಯಾಗಿ ಇದ್ದರೂ ಇದೇ ಸರಿಯಾದ ಉತ್ತರವಲ್ಲ. ಭಿಕ್ಷೆ ಬೇಡುವಂಥವರನ್ನು ನಾವು ಬಡವರು ಎಂದು ಕರೆಯುತ್ತೇವೆ. ಅದು ತಕ್ಕ ಮಟ್ಟಿಗೆ ಸರಿಯಾಗಿದ್ದರೂ ಅದು ಸರಿಯಾದ ಉತ್ತರವಲ್ಲ. ಆಗಿರುವ
ಹೀಗಿರುವಾಗ ಬಡವರು ಅಂದರೆ ಯಾರು? ಇಲ್ಲಿ ಸತ್ಯವೇದದಲ್ಲಿ ಉಪಯೋಗಿಸಿರುವಂತಹ ಈ ಬಡವ ಎಂಬ ಪದಕ್ಕೆ ಅರ್ಥ ಅನ್ನುವಂಥದ್ದು, ಯಾವ ವ್ಯಕ್ತಿ ತನ್ನ ಸ್ವ ಸಾಮರ್ಥ್ಯದಿಂದ ಏನನ್ನ ಮಾಡುವುದಕ್ಕೆ ಆಗುವುದಿಲ್ಲವೋ ಅವನು ಬಡವನು. ಇಲ್ಲಿ ಯೇಸು ಸ್ವಾಮಿ ಉಪಯೋಗಿಸಿರುವಂತಹ ಪದ ಅನ್ನುವಂಥದ್ದು ಹಣವಿಲ್ಲದವನ ಕುರಿತಾಗಿ ಅಲ್ಲ, ಮನ ಇಲ್ಲದವನ ಕುರಿತಾಗಿ ಅಲ್ಲ, ಆರ್ಥಿಕತೆ ಇಲ್ಲದವನ ಕುರಿತಾಗಿ ಅಲ್ಲ, ಬದಲಾಗಿ ತನ್ನ ರಕ್ಷಣೆಯನ್ನು ತನ್ನ ಸ್ವಸಾಮರ್ಥ್ಯದಿಂದ ಹೊಂದಿಕೊಳ್ಳುವುದಕ್ಕೆ ಆಗದವನ ಕುರಿತಾಗಿ ಹೇಳುವಂಥದ್ದು ಆತ್ಮದಲ್ಲಿ ಬಡವನಾಗಿರುವವನು ಎಂಬುದಾಗಿ. ಪ್ರಿಯರೇ, ಶಿಕ್ಷಣವು ಒಬ್ಬ ವ್ಯಕ್ತಿಯನ್ನು ಅವನ ದಾಸತ್ವದಿಂದ ವಿಮೋಚನೆಗೆ ನಡೆಸುವಂಥದ್ದಾಗಿದೆ. ನಮ್ಮ ಕ್ರೈಸ್ತ ಶಿಕ್ಷಣವು ಅಥವಾ ನಮ್ಮ ಉಪದೇಶಗಳು ಪಾಪದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ಬೆಳಕಿನೆಡೆಗೆ ನಡೆಸದೆ ಹೋದರೆ ನಮ್ಮ ಪ್ರಸಂಗಗಳು, ನಮ್ಮ ಶಿಕ್ಷಣಗಳು ಅದು ದೈವಿಕವಾದದಲ್ಲ. ಇಲ್ಲಿ ಪೌಲನು ತಿಮೋಥಿಯನಿಗೆ ಹೇಳಿರುವಂಥದ್ದು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಶಿಕ್ಷಣ ಅನ್ನುವಂಥದ್ದು ಕೇವಲ ಲೌಕಿಕ ಜ್ಞಾನವನ್ನ ಇತರರಿಗೆ ಹೇಳುವಂಥದ್ದಲ್ಲ. ದೈವಿಕ ಶಿಕ್ಷಣ ಅನ್ನುವಂಥದ್ದು ಕತ್ತಲಲ್ಲಿ ವಾಸಿಸುತ್ತಿರುವಂತಹ, ಕತ್ತಲಲ್ಲಿ ಬಿದ್ದಿರುವಂತಹ ಒಬ್ಬ ವ್ಯಕ್ತಿಯನ್ನ ಕ್ರಿಸ್ತನೆಂಬ ಬೆಳಕಿನೆಡೆಗೆ ನಡೆಸುವಂಥದ್ದಾಗಿದೆ. ಸೊ ಹೀಗಿರುವಾಗ ಶಿಕ್ಷಣದಲ್ಲಿ ಸಭೆಯ ಪಾತ್ರ ಎಷ್ಟಿದೆ ಎಂಬುದಾಗಿ ನೀನು ನಾನು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಸೊ ಈ ವಾಕ್ಯಗಳನ್ನು, ಈ ಮತ್ತಾಯನ ಸುವಾರ್ತೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಸುಮಾರು 8 ವಿಧವಾದಂತಹ ಧನ್ಯರ ಕುರಿತಾಗಿ ಈ 3ರಿಂದ 9 ವಾಕ್ಯಗಳವರೆಗೆ, 10ರ ವಾಕ್ಯದವರೆಗೆ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಶಿಕ್ಷಣ ಒಬ್ಬ ವ್ಯಕ್ತಿಯನ್ನ ದಾಸತ್ವದಿಂದ, ಕತ್ತಲೆಯಿಂದ ಬೆಳಕಿಗೆ, ದಾಸತ್ವದಿಂದ ಸ್ವಾತಂತ್ರ್ಯಕ್ಕೆ ನಡೆಸುವಂಥದ್ದಾಗಿದೆ ಎಂಬುದಾಗಿ ನೀನು ನಾನು ತಿಳಿದುಕೊಳ್ಳಬೇಕಾಗಿರುವಂಥದ್ದಾಗಿದೆ. ಸೊ ಒಂದು ಶಿಕ್ಷಣ ನಮ್ಮನ್ನು ಇಟ್ ವಿಲ್ ಡೆಲಿವರ್ ಫ್ರಮ್ ದ ಬಾಂಡೇಜ್. ಸೊ ಎರಡನೇದಾಗಿ ಶಿಕ್ಷಣ ನಮಗೆ ಕೊಡುವಂಥದ್ದು ನೆಹಮ್ಯನ ಪ್ರವಾದನಾ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನೆಹಮ್ಯನ ಪ್ರವಾದನಾ ಪುಸ್ತಕ 8ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ಎಜುಕೇಶನ್ ವಿಲ್ ಲೀಡ್ ಟು ಎನ್ಲೈಟ್ಮೆಂಟ್. ಶಿಕ್ಷಣ ನಮಗೆ ಹೊಸ ಬೆಳಕಿನೆಡೆಗೆ ಅದು ನಡೆಸುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ನೆಹಮ್ಯನ ಪ್ರವಾದನಾ ಗ್ರಂಥದಲ್ಲಿ ಅದರ 8ನೇ ಅಧ್ಯಾಯವನ್ನ ನಾವು ಕಲಿಯುವಾಗ ಅಲ್ಲಿ ಎಜ್ರನು ಜನರಿಗೆ ಧರ್ಮ ಸಂಸ್ಥಾಪನೆಯ ಕುರಿತಾಗಿ ಉಪದೇಶಿಸುವಂಥದ್ದನ್ನು ನಾವು ನೋಡ್ತೇವೆ. ಕಾರಣ ಇಸ್ರಾಯೇಲರು ತಮ್ಮ ಪಾಪದ ಫಲವಾಗಿ ತಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿ ವಾಸಿಸುತ್ತಿದ್ದಂತಹ ಒಂದು ಕಾಲ. ತದನಂತರ ದೇವರು ಹೇಳಿದಂತಹ ಸಮಯವು ಪೂರ್ತಿಯಾದಾಗ ದೇವರು ತಮ್ಮದಲ್ಲದ ದೇಶದಲ್ಲಿ ಇದ್ದಂತಹ ಇಸ್ರಾಯೇಲರನ್ನ ಸ್ವದೇಶಕ್ಕೆ ಬರಮಾಡಿದಂತಹ ಒಂದು ಸಮಯ. ಹೀಗೆ ಬಂದಂತಹ ಇಸ್ರಾಯೇಲರಿಗೆ ಎಜ್ರನು ಧರ್ಮ ಸ್ಥಾಪನೆಯನ್ನ, ಧರ್ಮಶಾಸ್ತ್ರವನ್ನ ಬೋಧಿಸುವಂತಹ ಒಂದು ಸಮಯ. ಅನೇಕ ವರ್ಷಗಳಿಂದ ದೇವರ ಧರ್ಮಶಾಸ್ತ್ರವನ್ನ ಕೇಳದೆ
ತಮ್ಮದೇ ಆದಂತಹ ವಿಚಾರದಲ್ಲಿ ಆಚಾರದಲ್ಲಿ ಜೀವಿಸುತ್ತಿದ್ದಂತಹ ಜನರಿಗೆ ಎಜ್ರನ ಮೂಲಕ ದೇವರ ವಾಕ್ಯವನ್ನ ದೇವರ ಧರ್ಮಶಾಸ್ತ್ರವನ್ನ ಕೇಳಿದಾಗ ಅವರ ಜೀವಿತದಲ್ಲಿ ಒಂದು ರೀತಿಯ ಎನ್ಲೈಟ್ಮೆಂಟ್ ಉಂಟಾಯಿತು. ಶಿಕ್ಷಣ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಮಾತ್ರವಲ್ಲ, ಶಿಕ್ಷಣ ನಮಗೆ ಒಂದು ಹೊಸ ಮಾರ್ಗವನ್ನ, ಒಂದು ಹೊಸ ಉತ್ಸಾಹವನ್ನ ಸಹ ಕೊಡುವಂಥದ್ದಾಗಿದೆ ಎಂಬುವಂಥದ್ದನ್ನ ನೀನು ನಾನು ಮರೆಯಬಾರದು. ಪ್ರಿಯರೇ, ನಮ್ಮ ಪ್ರಸಂಗದ ಮೂಲಕ ಜನರು ಪಾಪದಿಂದ ಸ್ವಾತಂತ್ರ್ಯದ ಕಡೆಗೆ ನಡೆಸಲ್ಪಡುತ್ತಾ ಇದ್ದಾರಾ? ನಮ್ಮ ಪ್ರಸಂಗದ ಮೂಲಕ ಜನರ ಜೀವಿತದಲ್ಲಿ ಒಂದು ಆತ್ಮಿಕ ಉಜ್ಜೀವನ ಉಂಟಾಗುತ್ತಿದೆಯಾ ಎಂಬುವಂಥದ್ದನ್ನು ನೀನು ನಾನು ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಚಾರವಾಗಿದೆ. ಇನ್ನೊಂದು, ಇಂದು ನಮ್ಮಲ್ಲಿ ಇಲ್ಲದೆ ಇರುವಂತಹ ಒಂದು ಕಾರ್ಯ, ದೇವರ ವಾಕ್ಯವನ್ನ ಯಾರಾದರೂ ಪ್ರಸಂಗಿಸಿದರೆ ಅದನ್ನು ಕೇಳುವಂತಹ ಮನೋಭಾವ ನಿನ್ನಲ್ಲಿ ನನ್ನಲ್ಲಿ ಇಲ್ಲದಿರುವಂಥದ್ದಾಗಿದೆ. ಇನ್ನು ದೇವರ ವಾಕ್ಯಕ್ಕೆ ಯಾವ ರೀತಿಯ ಕೊರತೆ ಇಲ್ಲ. ದೇವರ ವಾಕ್ಯವು ಇಂದು ಅತಿ ಹೆಚ್ಚಾಗಿ ನಮಗೆ ಲಭಿಸುವಂಥದ್ದಾಗಿದೆ. ಆದರೆ ಈ ದೇವರ ವಾಕ್ಯವನ್ನ ನಾವು ಕೇಳುವುದಕ್ಕೆ ಮನಸ್ಸನ್ನ ಕೊಡುತ್ತಿಲ್ಲ ಎಂಬುವಂಥದ್ದು ನಗ್ನ ಸತ್ಯವಾಗಿದೆ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯದಲ್ಲಿ ಅದರ 23ರಿಂದ 28 ವಾಕ್ಯಗಳನ್ನ ಕಲಿಯುವಾಗ ಅಲ್ಲಿ ಅಪೊಲ್ಲೋಸನ ಕುರಿತಾಗಿ ಬರೆದಿರುವಂತಹ ಒಂದು ಕಾರ್ಯ ಬರೆಯಲ್ಪಟ್ಟಿದೆ. ಅಪೊಲ್ಲೋಸನು ಆತನು ಒಬ್ಬ ಯಹೂದ್ಯನಾಗಿದ್ದನು. ಅಪೊಲ್ಲೋಸನು ಉತ್ತಮ ವಾಗ್ಮಿಯಾಗಿದ್ದನು. ಅಪೊಲ್ಲೋಸನ ಕುರಿತಾಗಿ ಬರೆದಿರುವಂಥದ್ದು ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ಅಷ್ಟರೊಳಗೆ ಅಲೆಕ್ಸಾಂದ್ರಿಯದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದು ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು, ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನು ಆಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದನು. ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸುವಂತವನಾಗಿದ್ದನು. ಈ ಯಾರು ಅಪೊಲ್ಲೋಸನ ಕುರಿತಾಗಿ ಬರೆದಿರುವಂಥದ್ದು, ಆತನು ವಾಕ್ಚಾತುರ್ಯವುಳ್ಳವನು, ಆತನು ಶಾಸ್ತ್ರದಲ್ಲಿ ಪ್ರವೀಣನು, ಅವನು ಕರ್ತನ ಮಾರ್ಗದಲ್ಲಿ ಉಪದೇಶ ಹೊಂದಿದವನು, ಅವನು ಆಸಕ್ತ ಮನಸ್ಸುಳ್ಳವನು. ಆದರೆ ಅವನಿಗೆ ಗೊತ್ತಿದ್ದಂಥದ್ದು ಯೋಹಾನನು ಮಾಡಿಸಿದಂತಹ ಸ್ನಾನದ ಕುರಿತಾಗಿ ಮಾತ್ರ. ಆದಾಗ್ಯೂ ಆತನು ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸುತ್ತಿದ್ದನು. ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪ್ರಿಸ್ಕಿಲ್ಲಳು ಮತ್ತು ಅಕ್ವಿಲನು ಈ ಅಪೊಲ್ಲೋಸನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಆತನಿಗೆ ತಿಳಿದಿದಂಥದ್ದು ಯೋಹಾನನ ಸ್ನಾನದ ಕುರಿತಾಗಿ ಮಾತ್ರ. ಆದಾಗ್ಯೂ ಆತನು ಯೇಸುವಿನ ಕುರಿತಾಗಿ ಶಕ್ತವಾಗಿ ಉಪದೇಶಿಸುತ್ತಿದ್ದನು. ಇದನ್ನು ಕೇಳಿದಂತಹ ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ ಇವನಿಗೆ ಇನ್ನೂ ಉಪದೇಶದ ಅವಶ್ಯಕತೆ ಇದೆಂಬುದಾಗಿ ಗ್ರಹಿಸಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವರಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ನೀವು ಕೇಳಬಹುದು, ಇದರಲ್ಲಿ ಏನು?
ಅಂತ ಮಹಾನೇನಿದೆ. ಪ್ರಿಯರೇ, ಈ ಅಪೊಲ್ಲೋಸನು ಯಾರಾಗಿದ್ದ? ವಾಕ್ಚಾತುರ್ಯವುಳ್ಳವನಾಗಿದ್ದ. ಈ ಅಪೊಲ್ಲೋಸನು ಯಾರಾಗಿದ್ದ? ಪಂಡಿತನಾಗಿದ್ದ. ಈ ಅಪೊಲ್ಲೋಸನು ಯಾರಾಗಿದ್ದ? ಆಸಕ್ತನುಳ್ಳವನಾಗಿದ್ದ. ಇವನು ಕರ್ತನ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದ. ಯೋಹಾನನ ಸ್ನಾನದ ಕುರಿತಾಗಿ ಗೊತ್ತಿತ್ತವನಿಗೆ. ಅವನು ಯೇಸುವಿನ ವಿಷಯವಾಗಿ ಬಹಳ ಆಸಕ್ತಿಯಿಂದ ಉಪದೇಶ ಮಾಡ್ತಾ ಇದ್ದ. ಆದಾಗ್ಯೂ ಇವನಿಗೆ ಇನ್ನೂ ಕೆಲವು ಮಾಹಿತಿಗಳ ಅವಶ್ಯಕತೆ ಇದೆ ಎಂಬುದಾಗಿ ಅಕ್ವಿಲ ಮತ್ತು ಪ್ರಿಸ್ಕಿಲ್ಲಳಿಗೆ ಗೊತ್ತಾದಾಗ ಇವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗದ ವಿಷಯವಾಗಿ ಉಪದೇಶ ಮಾಡಿದರು. ಇಲ್ಲಿ ಅಪೊಲ್ಲೋಸ ಅವರನ್ನು ಧಿಕ್ಕರಿಸಲಿಲ್ಲ. ಅವರು ಹೇಳಿದಂಥದ್ದನ್ನ ಸ್ವೀಕರಿಸುವಂತಹ ಒಂದು ಮನೋಭಾವ ಅವನಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಂದು ಕ್ರೈಸ್ತ ಸಭೆಯಲ್ಲಿ ಇಲ್ಲದೆ ಇರುವಂತಹ ಒಂದು ಕಾರ್ಯ, ದೇವರ ವಾಕ್ಯವನ್ನ ಕೇಳದೆ ಇರುವಂಥದ್ದು. ಯಾರಾದರೂ ದೇವರ ವಾಕ್ಯವನ್ನ ಪ್ರಸಂಗಿಸಿದರೆ ಅದಕ್ಕೆ ಎದುರಾಗಿ ಚಿಂತಿಸುವಂತಹ ಒಂದು ದೊಡ್ಡ ಗುಂಪು ಕ್ರೈಸ್ತ ಸಭೆಗಳಲ್ಲಿ ತುಂಬಿಕೊಂಡಿದೆ. ಅವರು ನೆನೆಸುವಂಥದ್ದು ವಿ ನೋ ಎವ್ರಿಥಿಂಗ್, ವಿ ನೋ ಎವ್ರಿಥಿಂಗ್. ಪ್ರಿಯರೇ, ಶಿಕ್ಷಣದ ಮಹತ್ವ ಕ್ರೈಸ್ತ ಸಭೆಯಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ನಮ್ಮ ಉಪದೇಶ ದಾಸತ್ವದಲ್ಲಿ ಇರುವಂತವರಿಗೆ ಸ್ವತಂತ್ರವನ್ನ ಕೊಡುವಂಥದ್ದಾಗಿರಬೇಕು. ನಮ್ಮ ಉಪದೇಶ ಜನರಿಗೆ ಒಂದು ಆತ್ಮಿಕ ಉತ್ತೇಜನವನ್ನ ಕೊಡುವಂಥದ್ದಾಗಿರಬೇಕು. ಈ ಎರಡು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸಿದರೆ ಪ್ರಿಯರೇ, ನಮ್ಮ ಜೀವಿತದ ಮೂಲಕ ದೇವರ ನಾಮ ಮಹಿಮೆ ಉಳ್ಳುಗೊಳ್ಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅಪೊಲ್ಲೋಸನ ಮನೋಭಾವ ನಮ್ಮಲ್ಲಿಯೂ ಇರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಎಫೆಸ ಪತ್ರಿಕೆಯಲ್ಲಿ ಪೌಲನು ಹೇಳುವಂಥದ್ದು, ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಉಪದೇಶಕರನ್ನಾಗಿ ಇಟ್ಟಿದ್ದಾನೆ. ಇಂದು ಅನೇಕರು ತಮ್ಮನ್ನು ತಾವೇ ಅಪೊಸ್ತಲರು ಎಂದು ಕರೆಸಿಕೊಳ್ಳುವುದಕ್ಕೆ ಬಯಸುವಂಥವರು, ತಮ್ಮನ್ನು ತಾವೇ ಪ್ರವಾದಿಗಳು ಎಂದು ಕರೆಸಿಕೊಳ್ಳುವುದಕ್ಕೆ ಬಯಸುವಂಥವರು. Whoever it may be, ನಾವು ಯಾರೇ ಆಗಿದ್ರೇನು, ಪೌಲನು ತಿಮೋತಿಯನಿಗೆ ಹೇಳುವ ರೀತಿಯಲ್ಲಿ ಕರ್ತನು ನಿನಗೆ ವಹಿಸಿದಂತಹ ಸೇವೆಯನ್ನು ಲೋಪವಿಲ್ಲದೆ ಮಾಡು. ಸ್ವಾರ್ಥಕ್ಕೋಸ್ಕರವಾಗಿ, ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಏನನ್ನು ಸಹ ನಾನು ಮಾಡಬಾರದು. ಪ್ರಿಯರೇ, ತೀತನ ಪತ್ರಿಕೆಯನ್ನ ನೀವೆಲ್ಲರೂ ಓದಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಅದರಲ್ಲಿ ಬರೆಯಲ್ಪಟ್ಟಿದೆ ಇಂದಿನ ಹಲವು ಉಪದೇಶಕರ ಗುಣಲಕ್ಷಣಗಳ ಕುರಿತಾಗಿ. ಇಂದು ಅನೇಕರು ಸ್ವಾರ್ಥಕ್ಕೋಸ್ಕರವಾಗಿ ದೇವರಿಂದ ಪಡೆದುಕೊಂಡಿರುವಂತಹ ಸೇವೆಯನ್ನ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಉಪಯೋಗಿಸುತ್ತಿರುವಂತಹ ಕಾಲದಲ್ಲಿ ನಾನು ಸೇರಿ ಬಂದಿದ್ದೇವೆ. ಪೌಲನು ತಿಮೋತಿಯನಿಗೆ ಹೇಳಿದಂತಹ ಆ ಒಂದು ಪ್ರವಾದನ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಹೇಳಿ. 2 ತಿಮೋತಿ 4ನೇ ಅಧ್ಯಾಯ, ಕ್ರಿಸ್ತ ಸತ್ಯ ಬೋಧನೆಯನ್ನು ಸಹಿಸಲಾರದ ಕಾಲ ಬಂದ್ಬಿಟ್ಟಿದೆ. ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನ ಇಟ್ಟುಕೊಳ್ತಾರೆ. ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗ್ತಾರೆ. ಇದು ಅನೇಕರು
ನಡೆಯದೇ ಇರುವ ಅದ್ಭುತದ ಕುರಿತಾಗಿ ಪ್ರಸಂಗಿಸುವಂಥದ್ದನ್ನು ನಾವು ನೋಡುವಂತಹ ಒಂದು ಕಾಲದಲ್ಲಿ ಬಂದಿದ್ದೇವೆ ಪ್ರಿಯರೇ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಬೇರೆ ರಾಜ್ಯದಲ್ಲಿ ಹೋಗಿ ಬೇರೆ ರಾಜ್ಯದಲ್ಲಿ ನಡೆದಿರುವಂತಹ ಸೇವೆ ಕುರಿತಾಗಿ ಹೇಳುವಂಥದ್ದು, ಬೇರೆ ಪಟ್ಟಣದಲ್ಲಿ ಹೋಗಿ ಬೇರೆ ಪಟ್ಟಣದಲ್ಲಿ ಹೀಗೆ ನಡೆದಿದೆ ಎಂಬ ಕುರಿತಾಗಿ ಹೇಳುವಂಥದ್ದು, ಇವೆಲ್ಲ ಕಲ್ಪನಾ ಕಥೆಗಳು. ಇಂದು ಜನರಿಗೆ ಬೇಕಾಗಿರುವಂಥದ್ದು ಇಂತಹ ಕಲ್ಪನಾ ಕಥೆಗಳಾಗಿದೆ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾನವನ ರೂಪವನ್ನು ತಾಳಿ ಲೋಕಕ್ಕೆ ಬಂದಂಥದ್ದು ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೇಳುವುದಕ್ಕೋಸ್ಕರವಾಗಿ ಅಲ್ಲ. ಪಾಪದಲ್ಲಿರುವಂತಹ ನಿನ್ನನ್ನು ನನ್ನನ್ನು ಆತನು ಪರಲೋಕದ ಕಡೆಗೆ ನಡೆಸುವುದಕ್ಕೋಸ್ಕರವಾಗಿ. ಕರ್ತನು ಈ ಸೇವೆಯನ್ನು ನನಗೆ ಕೊಟ್ಟಿರುವಂಥದ್ದು ಸ್ವಾರ್ಥ ಲಾಭಕ್ಕೋಸ್ಕರವಾಗಿ, ಕಲ್ಪನಾ ಕಥೆಗಳನ್ನು ಹೇಳುವುದಕ್ಕೋಸ್ಕರವಾಗಿ ಅಲ್ಲ. ನಮ್ಮ ಶಿಕ್ಷಣ, ನಾವು ಕೊಡುವಂತಹ ಶಿಕ್ಷಣ ದಾಸತ್ವದಲ್ಲಿರುವಂಥವರಿಗೆ ಸ್ವತಂತ್ರವನ್ನು ಕೊಡುವಂಥದ್ದಾಗಿರಬೇಕು. ಈ ಮುಂಜಾನೆಯಲ್ಲಿ 1 ನಿಮಿಷ ಯೋಚನೆ ಮಾಡುವ. ದೇವರು ನಮಗೆ ಕೊಟ್ಟಿರುವಂತಹ ಸೇವೆಯನ್ನು ಲೋಪವಿಲ್ಲದೆ ನಾವು ಮಾಡಿ ಮುಗಿಸುತ್ತಿದ್ದೇವಾ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡದಿಂದ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಿರುವಂಥ ದೇವರ ವಾಕ್ಯ ಕರ್ತನೇ ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡಿ ಧಾರಾಳವಾಗಿ ಆಶೀರ್ವದಿಸಲಿ.